ಮಸ್ತ್ ಗಾಡಿ ಒಳಗೆ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಹಾಯ್ ಮಾಡ ಗಾಡಿ ನೀ ಹಾಯ್ ಮಾಡ, ಬಾಕಿ ಹಾಯ್ ಮಾಡ, ಚುಮ್ಮಿ ಹಾಯ್ ಮಾಡ. ಗಾಡಿ ಒಳಗೆ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಯಾಕಂದ್ರೆ ಇವತ್ತು ಹೊಂಟೇವಿ ಕೊಲ್ಲಾಪುರ್ಗೆ. ಲೈಕ್ ನಾವು ಬೇರೆ ಪ್ಲ್ಯಾನ್ಸ್ ಇತ್ತು, ಬಟ್ ಟೈಮದ ಅಭಾವದಿಂದ ಕೊಲ್ಲಾಪುರ ಹೊಂಟೇವಿ. ಸುಮ್ಮನೆ ಮಜಾ ಮಾಡಿ ದೇವಿ ದರ್ಶನ ಮಾಡ್ಕೊಂಡು ತಿರುಗಾಡಿ ಬರೋದು. ಗೊತ್ತೈತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಎಲ್ಲರಿಗೂ ಗೊತ್ತಿರ್ತದೆ. ಗಾಡಿ ಆ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೊಂಟೇವಿ. ಅದರಿಂದ ಏನು 1.5 hour ಡ್ರೈವ್ ಐತೆ ಅಷ್ಟೇ. ಇಲ್ಲೇ ಆ್ಯಸ್ ಯೂಶುವಲ್ ಡ್ರೈವಿಂಗ್ ನಮ್ದು. ಆಮೇಲೆ ಇಲ್ಲೇ ಅಜ್ಜ ನಮ್ಮ ಆಯಿ ಸಾಹೇಬ್ರು ಮತ್ತು ಕಾಕ ಸಾಹೇಬ್ರ ಮಿಸ್ಸಿಂಗ್ ಅದಾರ. ಯಾಕಂದ್ರೆ ಆಯಿಗೆ ಆರಾಮದ ಸ್ವಲ್ತಾಗಿತ್ತ, ಅವ್ರು ಅಲ್ಲೇ ಹೊಡೆದ್ರ. ನೋಡ್ರಿ ಮಿರಾಜ್ ಕೊಲ್ಲಾಪುರ ಐತಿ. ನೋಡ್ರಿ ನಮ್ಮ ಕಾರ್ ಸೀದಾ ಅಮ್ಮ ಮಂಟಪದ ಮಹಾಲ್ವಾರ್ದ ಪಾರ್ಕಿಂಗ್. स्पेशल ते आलेच घ्या, तुमचे लोक आले, तिथंच आले. ಎಸ್ ಮುಗಿದ್ರಿ ದರ್ಶನ. ಬಂದೊಂದು 10 ನಿಮಿಷದಾಗ ಮುಗ್ದೈತಿ. ಹೊಂಟೇವಿ ಈಗ ವಾಪಸ್. ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ, ಹೋಗ್ತೇವೆ ಒಟ್ಟು. ಸೊ ಊಟಕ್ಕೆ ಕೊಲ್ಲಾಪುರದಾಗಿನ ಫೇಮಸ್ ಹೋಟೆಲ್ ಓಪೆಲ್ ಅಂತ ಐತಿ. ಅಲ್ಲಿ ಸೂಪ್, ಸ್ಟಾರ್ಟರ್ ಸ್ಕಿಪ್ ಮಾಡಿ ರೊಟ್ಟಿ, 2 ಥರ ಸಬ್ಜಿ, ರೈಸ್, ನೂಡಲ್ಸ್ ಎಲ್ಲ ಆರ್ಡರ್ ಮಾಡಿ ತಿಂದ. ನೆಕ್ಸ್ಟ್ ಹೋಗಿದ್ದ ಪನಾಳಘಟ್ಟ ತಿಂದಿದೆ. ನೋಡ್ರಿ ಎಷ್ಟು ಮ್ಯಾಲೆ ಬಂದೆವು ನಾವು. ಕೊಲ್ಲಾಪುರದಿಂದ ಪನಾಳಘಟ್ಟ ಕಡೆ ಹೊಂಟೇವಿ ನಾವು. ಅದ್ರದ್ದು ಟೂರ್ ತೋರಿಸ್ತೇನೆ ನಿಮ್ಗೆ. ಬಟ್ ಇಲ್ಲಿ ವೆದರ್ ಫುಲ್ ಭಾರಿ ಐತ್ರಿ. ಸೇಮ್ ಮಹಾಬಳೇಶ್ವರ ಫೀಲಿಂಗ ಕೊಡೋದೈತಿ. ಫುಲ್ ಮಜಾ ಮಾಡ್ತೇವೆ ಇಲ್ಲಿ. ರೋಡ್ಸು ಭಾಳ ಕರ್ವಿ ಅದಾವ. ಇಲ್ಲಿ ಡ್ರೈವಿಂಗ್ ಮಾಡೋರು ಫುಲ್ ಧೈರ್ಯ ಇರ್ಬೇಕು. ಆಮೇಲೆ ಎಕ್ಸ್ಪೀರಿಯನ್ಸು. ಮಳೆ ಇಲ್ಲಿ ಖರೆ ತಂಪೈತ್ರಿ ಜರ. ಮಳೆ ಇರ್ಬೇಕಾಗಿತ್ತು ಈ ಟೈಮ್ನಾಗ. ಒಟ್ಟಾಗಿ ಬಿಸಿಲು ಐತಿ, ಮಳೆ ಬರ್ತೈತಿ. ನೋಡ್ರಿ ಎಷ್ಟು ಸೀ ಲೆವೆಲ್ ಅಬ್ಬೋ ಬಂದೇವು ನೋಡಿ ನಾವು. ತಂತಡಿ